ಅದು 1,00,000 ಕೋಟಿ ಯಾರಿ ಇವನೇ ಹಣಕಾಸು ಮಂತ್ರಿ ಅಂತಾರೆ. ಇಟ್ಸ್ ನಾಟ್ ಎ ಪ್ರುಡೆಂಟ್ ಫಿನಾನ್ಸ್ ಮಿನಿಸ್ಟರ್. ಹೋಲಿದ್ದ ಆಯಿತಾ, ಮೈಸೂರಿಗೆ ಬರ್ತಾರೆ, ಯಾವುದೋ ಮದುವೆಗೆ ಬರ್ತಾರೆ, ಬೀಗರ ಊಟಕ್ಕೆ ಬರ್ತಾರೆ, ಯಾರೋ ಸತ್ತರು ಬರ್ತಾರೆ, ಸ್ಪೆಷಲ್ ಫ್ಲೈಟ್. ಒಂದು ಸಾರಿ ಸ್ಪೆಷಲ್ ಫ್ಲೈಟಲ್ಲಿ ಮೈಸೂರಿಗೆ ಬಂದು ವಾಪಸ್ ಹೋಗ್ಬೇಕಾದ್ರೆ 6 ಲಕ್ಷ ರೂಪಾಯಿ ಬೇಕು. ಇಲ್ಲಿ ತನಕ ಎಷ್ಟು ಖರ್ಚಾಗಿದೆ ಇವರು ಸ್ಪೆಷಲ್ ಫ್ಲೈಟ್ಗೆ? ದೆಹಲಿ ಮೀಟಿಂಗ್ಗಳಿಗೆ ಹೋದರೆ ಅಲ್ಲಿಗೂ ಸ್ಪೆಷಲ್ ಫ್ಲೈಟ್, ಬ್ಯಾಂಗ್ಳೂರು ಟು ಡೆಲ್ಲಿ. ಇಲ್ಲಿ ತನಕ 38 ಕೋಟಿ ಖರ್ಚಾಗಿದೆ ನಿಮ್ಮ ಸ್ಪೆಷಲ್ ಫ್ಲೈಟ್ಗೆ. ಅಷ್ಟೆಲ್ಲ ನಾವು ಇಲ್ಲಿ ನೋಡಿದ್ರೆ 1,88,000 ಇದೇ ಇಲ್ಲ ನಿಮಗೆ. ಏನೋ 1,88,000 ಸರ್ಕಾರಿ ನೌಕರರು, ಅಧಿಕಾರಿಗಳೇ ಖಾಲಿ ಬಿದ್ದಿದ್ದಾವೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ 50% ಖಾಲಿ ಇದೆ. ಶಿಕ್ಷಕರು, ಡಾಕ್ಟರ್ಗಳು, ಎಲ್ಲ ಇಲಾಖೆಯಲ್ಲಿ 50% ಖಾಲಿ ಬಿದ್ದಿದ್ದಾವೆ. 50% ಸರ್ಕಾರಿ ನೌಕರರು, ಅಧಿಕಾರಿಗಳು ಇಲ್ಲದೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ? ಆಡಳಿತವೇ ಇಲ್ಲದ ಮೇಲೆ ಅಭಿವೃದ್ಧಿಯನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತೀರ ನೀವು? ನೋ. ಹಾಗಾಗಿ ರಾಜ್ಯದಲ್ಲಿ ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಅಹಿಂದ ನಾಯಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಅಹಿಂದ ನಾಯಕ ಅಂತೇಳಿ ಹೇಳ್ಕೊಂತಾರೆ ಸಿದ್ದರಾಮಯ್ಯ. ಈಗ ರಾಜಣ್ಣನವ್ರದ್ದಾಯ್ತು, ಈಗ ನಾಸಿರ್ ಹುಸೇನವ್ರದ್ದಾಯ್ತು, ಎಲ್ಲವನ್ನೂ ರಾಜೀನಾಮೆ ಕೊಡಿಸ್ತಾರೆ. ಅಲ್ಲಪ್ಪ, ನಾನು ಭಾಳ ವರ್ಷದಿಂದ ಕಾಂಗ್ರೆಸ್ ಇದ್ದು, ದೇವರಾಜರು ಪುಣ್ಯಾತ್ಮ ನಮ್ಮನ್ನು ಬೆಳೆಸ್ತಂಥವ್ರು. ಒಬ್ಬ ಕಾಂಗ್ರೆಸ್ನವನ ಕೈಗೆ ನೀವು ಮೈಕ್ ಕೊಟ್ಟರೆ ಎಲ್ಲಿಂದ ಶುರು ಮಾಡ್ತಾನೆ ಭಾಷಣ ಅವನು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ರೈತರೇ, ಮಹಿಳೆಯರೇ. ಕಾಂಗ್ರೆಸ್ಸೇ ಅಹಿಂದ, ನಿನಗೆ ಅದೇ ಗೊತ್ತಿಲ್ವಲ್ಲ. ಏನು ಮಾಡೋದು? ನಾವು ತಾವು ನಿನ್ನ ಸೇರಿಸ್ಬಿಟ್ಟು ಕಾಂಗ್ರೆಸ್ಗೆ, ಕಾಂಗ್ರೆಸ್ ಇಟ್ ಸೆಲ್ಫ್ ಇಸ್ ಅಹಿಂದ ರೀ. ಅವ್ನಿಗೆ ಅದೇ ಗೊತ್ತಿಲ್ಲ ಸಿದ್ದರಾಮಯ್ಯಗೆ. ಎಂಥ ಅಹಿಂದ ಅಂತೆ. ಇವನು ಬೇಕಾದಾಗ ಅಹಿಂದ, ಇವನು ನೋವು ಬಂದಾಗ ಕುಕ್ಕಳೋದು, ಬನ್ನಿ ಬನ್ನಿ ಬನ್ನಿ, ಹುಲಿ ಬಂತು ಹುಲಿ ಬಂತು ಅಂತ. ನಾವು ಸಿದ್ದರಾಮಯ್ಯನಂಥ ನೀಚ ವಂಚಕ ಈ ರಾಜ್ಯದಲ್ಲಿ ಇನ್ನೊಬ್ಬ ಇಲ್ಲ. ಜನರನ್ನು ವಂಚಿಸ್ತಾ ಇದೆಯಾ ನೀನು ಇಲ್ಲಿ? ನೋ. ಹಾಗಾಗಿ ಇಷ್ಟೆಲ್ಲದರ ನಡುವೆ ಹಿರಿಯ ಶಾಸಕರ ದೆಹಲಿಗೆ ಹೋಗ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.